Welcome to Bio with Sindhu channel. So in this channel, we are going to study about the chapter called as Animal Kingdom. So as you know that the the scientist called as R.H. Whitaker, he proposes five kingdom classification. So that five kingdoms are first one Monera, Protista, Mycota, Plantae and Animalia. So Mycota is also known as the fungi. So in that last kingdom is animal kingdom. ಸೊ ಆರ್ ಎಚ್ ವಿಕ್ಟರ್ ಏನ್ ಮಾಡ್ತಾರ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನ ಪ್ರಪೋಸ್ ಮಾಡ್ತಾರ. ಸೊ ಯಾವ್ಯಾವು ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ ಅಂಡ್ ಎನಿಮಲಿಯಾ. ಸೊ ಲಾಸ್ಟ್ ಕಿಂಗ್ಡಮ್ ಯಾವ್ದು ಬರುತ್ತೆ? ಅನಿಮಲ್ ಕಿಂಗ್ಡಮ್ ಬರುತ್ತೆ. ಸೊ ಅಮಾಂಗ್ ದೀಸ್ ಕಿಂಗ್ಡಮ್ ಅನಿಮಲ್ ಕಿಂಗ್ಡಮ್ ಈಸ್ ನೋನ್ ಆಸ್ ದಿ ಲಾರ್ಜೆಸ್ಟ್ ಕಿಂಗ್ಡಮ್. ಸೊ ಲಾರ್ಜೆಸ್ಟ್ ಕಿಂಗ್ಡಮ್ ಎದಕ್ಕೆ ಕರಿತೀವಿ ಅಂದ್ರೆ ಬಿಕಾಸ್ ದ ಸೈಂಟಿಸ್ಟ್ ಡಿಸ್ಕವರ್ಡ್ ಅಬೌಟ್ 1 million ಆಫ್ ಸ್ಪೀಸೀಸ್. ಸೊ 1 million ಗಿಂತ ಹೆಚ್ಚಿನ ಸ್ಪೀಸೀಸ್ ನ ನಾವೆಲ್ಲಿ ನೋಡ್ತೀವಿ? ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ನೋಡ್ತೀವಿ. ಅದಕ್ಕೆ ಅದನ್ನ ಅನಿಮಲ್ ಕಿಂಗ್ಡಮ್ ನ ಲಾರ್ಜೆಸ್ಟ್ ಕಿಂಗ್ಡಮ್ ಅಂತ ಹೇಳಿ ಕರೀತಾರೆ. ಸೊ ವಾಟ್ ಆರ್ ದಿ ಕಾಮನ್ ಕ್ಯಾರೆಕ್ಟರ್ಸ್ ವಿಚ್ ಸೀನ್ ಇನ್ ದಿ ಅನಿಮಲ್ ಕಿಂಗ್ಡಮ್? ಸೊ ಒಂದು ಪ್ರಾಣಿ ಒಳಗೆ ಇರುವಂತ ಸಾಮಾನ್ಯ ಗುಣಲಕ್ಷಣಗಳು ಯಾವ್ಯಾವು? ಸೊ ಕ್ಯಾರೆಕ್ಟರ್ ಫಸ್ಟ್ ಒನ್ multicellular, eukaryotic, without cell wall and plastid. So animal kingdom first character ಯಾವ್ದು ಬರುತ್ತೆ? These are multicellular. Multicellular means the animals having more number of cells. ಸೊ ಒಂದಕ್ಕಿಂತ ಜಾಸ್ತಿ ಜೀವಕೋಶಗಳು ಇದ್ರೆ ಅದನ್ನ ಏನಂತೀವಿ? ಮಲ್ಟಿಸೆಲ್ಯುಲರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಯೂಕ್ಯಾರಿಯೋಟಿಕ್. ಸೊ ಯೂಕ್ಯಾರಿಯೋಟಿಕ್ ಮೀನ್ಸ್ ದ ಸೆಲ್ ವಿಚ್ ಹ್ಯಾವಿಂಗ್ ಅ ಟ್ರೂ ನ್ಯೂಕ್ಲಿಯಸ್. ಸೊ ಟ್ರೂ ನ್ಯೂಕ್ಲಿಯಸ್ ಒಳಗೆ ಏನ್ ಬರುತ್ತೆ? ವಿಚ್ ಹ್ಯಾವಿಂಗ್ ಅ ಪ್ರಾಪರ್ ನ್ಯೂಕ್ಲಿಯೋಲಸ್ ಅಂಡ್ ನ್ಯೂಕ್ಲಿಯರ್ ಮೆಮ್ಬ್ರೇನ್. ಸೊ ಒಂದು ನ್ಯೂಕ್ಲಿಯಸ್ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ನ್ಯೂಕ್ಲಿಯೋಲಸ್ ಇದ್ರೆ ಅದನ್ನ ಯೂಕ್ಯಾರಿಯೋಟಿಕ್ ಅಂತ ಹೇಳಿ ಕರಿತೀವಿ. ಇದರ ಅಪೋಸಿಟ್ ಯಾವುದು? ಪ್ರೋಕ್ಯಾರಿಯೋಟಿಕ್. ಸೊ ಅಲ್ಲಿ ನ್ಯೂಕ್ಲಿಯೋಲಸ್ ನ್ಯೂಕ್ಲಿಯರ್ ಮೆಂಬ್ರೇನ್ ಪ್ರೆಸೆಂಟ್ ಇರೋದಿಲ್ಲ. ದೆನ್ ದ ಅನಿಮಲ್ ಕಿಂಗ್ಡಮ್ ದೇ ಡು ನಾಟ್ ಹ್ಯಾವ್ ದಿ ಸೆಲ್ ವಾಲ್ ಅಂಡ್ ಪ್ಲಾಸ್ಟಿಕ್. ಸೊ ನೀವು ಪ್ಲಾಂಟ್ ಕಿಂಗ್ಡಮ್ ಅಂತ ನೋಡಿದ್ರೆ ಸೊ ಅಲ್ಲಿ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ, ಪ್ಲಾಸ್ಟಿಕ್ ಪ್ರೆಸೆಂಟ್ ಇರುತ್ತೆ. ಆದ್ರೆ ಅನಿಮಲ್ಸ್ ಅಲ್ಲಿ ಇವೆರಡು ಅಬ್ಸೆಂಟ್ ಇರುತ್ತೆ. ಸೊ ಪ್ಲಾಸ್ಟಿಕ್ ಯೂಶುವಲಿ ಯೂಸ್ಡ್ ಇನ್ ದಿ ಫೋಟೋಸಿಂಥಸಿಸ್. ಸೊ ಪ್ಲಾಂಟ್ಸ್ ಒಳಗೆ ಏನ್ ನೋಡ್ತೀವಿ? ಫೋಟೋಸಿಂಥಸಿಸ್ ಆಗುತ್ತೆ, ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ అనేది ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ದಿ ಪ್ಲಾಸ್ಟಿಕ್. ಸೊ ಅಲ್ಲಿ ಫೋಟೋಸಿಂಥಸಿಸ್ ಆಗೋದ್ರಿಂದ ಪ್ಲಾಸ್ಟಿಕ್ ಪ್ರೆಸೆಂಟ್ ಇರುತ್ತೆ. ಸೊ ಅನಿಮಲ್ಸ್ ಒಳಗ ಸೆಲ್ ವಾಲ್, ಪ್ಲಾಸ್ಟಿಕ್ ಎರಡು ಅಬ್ಸೆಂಟ್ ಇರುತ್ತೆ. ನೆಕ್ಸ್ಟ್ ಒನ್ ಮೋಡ್ ಆಫ್ ನ್ಯೂಟ್ರಿಷನ್. ಸೊ ಅನಿಮಲ್ ಕಿಂಗ್ಡಮ್ ಮೋಡ್ ಆಫ್ ನ್ಯೂಟ್ರಿಷನ್ ಏನು? ಹೆಟೆರೋಟ್ರೋಪಿಕ್. ಸೊ ಹೆಟೆರೋಟ್ರೋಪಿಕ್ ಮೀನ್ಸ್ ದೇ ಡು ನಾಟ್ ಸಿಂಥಸೈಸ್ ದೇ ಓನ್ ಫುಡ್. ಸೊ ಡಿಪೆಂಡ್ ಅಪಾನ್ ದಿ ಅದರ್ ಆರ್ಗ್ಯಾನಿಸಮ್ ಫಾರ್ ದೇ ಫುಡ್. ಸೊ ನಾವು ಪ್ಲಾಂಟ್ ನೋಡಿದಾಗ ದೇ ಆರ್ ದಿ ಅಟೋಟ್ರೋಪಿಕ್. ಅಟೋಟ್ರೋಪಿಕ್ ಅಂದ್ರೆ ತಮ್ಮ ಆಹಾರನ ತಾವೇ ತಯಾರಿಸ್ಕೊಳ್ತಾರೆ. ಹೆಟೆರೋಟ್ರೋಪಿಕ್ ಮೀನ್ಸ್ ದ ಅನಿಮಲ್ಸ್ ಡಿಪೆಂಡ್ ಅಪಾನ್ ದಿ ಅದರ್ ಆರ್ಗ್ಯಾನಿಸಮ್ ಫಾರ್ ದೇ ಫುಡ್. ಸೊ ಈ ಹೆಟೆರೋಟ್ರೋಫಿಕ್ ಅಲ್ಲಿ ಮತ್ತೆ ಟೈಪ್ಸ್ ಬರುತ್ತೆ, ಹರ್ಬಿಯೋರ್ಸ್, ಕಾರ್ನಿಯೋರ್, ಆಮ್ನಿಯೋರ್ಸ್ ಅಂತ. ಸಸ್ಯಾಹಾರಿ, ಮಾಂಸಾಹಾರಿ, ಆಮ್ನಿಯೋರ್ಸ್ ಸರ್ವಭಕ್ಷಕರು ಅಂತ ಹೇಳಿ ಕರೀತಾರೆ. ಕ್ಲಿಯರ್? ನೆಕ್ಸ್ಟ್ ಲೋಕೋಮೋಷನ್.
ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವುದು? ಲೋಕೋಮೋಷನ್, ಚಲನೆ. ಸೊ ಜನರಲಿ ದ ಅನಿಮಲ್ ಕಿಂಗ್ಡಮ್ ದೇ ಶೋ ದಿ ಲೋಕೋಮೋಷನ್ ಮೊಟಾಲಿಟಿ ಪ್ರೆಸೆಂಟ್ ಇರುತ್ತೆ. ಬಟ್ ಎಕ್ಸೆಪ್ಷನ್ ಎಲ್ಲಿ ಬರುತ್ತೆ? ದೇ ಆರ್ ಅಬ್ಸೆಂಟ್ ಇನ್, ದೇ ಡು ನಾಟ್ ಶೋ ಲೋಕೋಮೋಷನ್ ಇನ್ ಮ್ಯಾಚ್ಯೂರ್ ಸ್ಪಾಂಜಸ್ ಅಂಡ್ ಕೋರಲ್ಸ್. ಸೊ ಮ್ಯಾಚ್ಯೂರ್ ಸ್ಪಾಂಜಸ್ ಮತ್ತು ಕೋರಲ್ಸ್ ಏನಿರುತ್ತೆ, ದೇ ಆರ್ ನಾನ್ ಮೋಟೈಲ್. ಸೊ ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ ಗೆ ಅಟ್ಯಾಚ್ ಆದ್ರೆ ಅದು ಅಲ್ಲೇ ಅಟ್ಯಾಚ್ ಆಗುತ್ತೆ, ಬೇರೆ ಜಾಗಕ್ಕೆ ಹೋಗೋದಿಲ್ಲ. ಕ್ಲಿಯರ್? ಸೊ ಲೋಕೋಮೋಷನ್ ಪ್ರೆಸೆಂಟ್ ಇರುತ್ತೆ, ಎಕ್ಸೆಪ್ಷನ್ ಎಲ್ಲಿ ಬರುತ್ತೆ? ಮ್ಯಾಚ್ಯೂರ್ ಸ್ಪಾಂಜಸ್ ಅಂಡ್ corals. So locomotion shows because of the muscular structures. So animals ಅಲ್ಲಿ ಲೋಕೋಮೋಷನ್ ಎದ್ರ ಸಲುವಾಗಿ ಇರುತ್ತೆ? ಬಿಕಾಸ್ ಆಫ್ ಮಸ್ಕ್ಯುಲರ್ ಸಿಸ್ಟಮ್. ಸೊ ಸ್ಟ್ರಾಂಗ್ ಮಸ್ಕ್ಯುಲರ್ ಸಿಸ್ಟಮ್ ಇರೋದ್ರಿಂದ ಪ್ರಾಣಿಗಳಲ್ಲಿ ಏನ್ ನೋಡ್ತೀವಿ ನಾವು? ಚಲನೆನ ನೋಡ್ತೀವಿ. ನೆಕ್ಸ್ಟ್ ಒನ್, ರೆಸ್ಪಾನ್ಸಿವ್ನೆಸ್. So next character ಯಾವುದು? ರೆಸ್ಪಾನ್ಸಿವ್ನೆಸ್. ಸೊ ಆಲ್ಸೋ ಕಾಲ್ಡ್ ಆಸ್ ದಿ ಕಾನ್ಶಿಯಸ್ನೆಸ್. ಸೊ ಎರಡು ಒಂದೇ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆನ ನಾವೆಲ್ಲಿ ನೋಡ್ತೀವಿ? ಅನಿಮಲ್ಸ್ ನಲ್ಲಿ ಯೂಶುವಲಿ ನೋಡ್ತೀವಿ. ಸೊ ದ ಅನಿಮಲ್ಸ್ ದೇ ಹ್ಯಾವ್ ಸೆನ್ಸರಿ ನ್ಯೂರೋಮೋಟರ್ ಸಿಸ್ಟಮ್. ಸೊ ಅನಿಮಲ್ಸ್ ಅಲ್ಲಿ ಸ್ಟ್ರಾಂಗ್ ನ್ಯೂರೋಮೋಟರ್ ಸಿಸ್ಟಮ್ ಅಂತ ಇರುತ್ತೆ. ಅಂಡ್ ದೇ ಹ್ಯಾವ್ ಸ್ಪೆಷಲೈಸ್ಡ್ ಸೆನ್ಸ್ ಆರ್ಗನ್ಸ್. ಸೊ ಅದ್ರ ಜೊತೆ ಏನಿರುತ್ತೆ? ಸೆನ್ಸ್ ಆರ್ಗನ್ ಕೂಡ ಪ್ರೆಸೆಂಟ್ ಇರುತ್ತೆ. ಸೆನ್ಸ್ ಆರ್ಗನ್ಸ್ ಅಂದ್ರೆ ಐಸ್, ನೋಸ್, ಮೌತ್, ಸ್ಕಿನ್, ಇಯರ್. ಸೊ ಇದೆಲ್ಲ ಏನಂತೀವಿ ನಾವು? ಸೆನ್ಸ್ ಆರ್ಗನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದರಿಂದ ಏನಾಗುತ್ತೆ? ದೇ ಹ್ಯಾವ್ ಅ ಸ್ಟ್ರಾಂಗ್ ರೆಸ್ಪಾನ್ಸಿವ್ನೆಸ್, ಕಾನ್ಶಿಯಸ್ನೆಸ್ ಇರುತ್ತೆ ಅನಿಮಲ್ ಕಿಂಗ್ಡಮ್ ನಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಬಿಸಿ ವಸ್ತುವಿಂದ ಮುಟ್ಟಿದಾಗ ಸೊ ನಾವು ಸಡನ್ ಆಗಿ ನಮ್ಮ ಕೈನ ಹಿಂದಕ್ಕೆ ತಕ್ಕೋತೀವಿ. ಕರೆಕ್ಟಾ? ದಟ್ ಈಸ್ ಬಿಕಾಸ್ ಆಫ್ ದಿಸ್ ಸೆನ್ಸರಿ ನ್ಯೂರೋಮೋಟರ್ ಸಿಸ್ಟಮ್. ಕ್ಲಿಯರ್? ಸೊ ಮುಟ್ಟಿದಾಗ ಬಿಸಿ ಅದ ಅಂತಂದ್ರೆ ಅದು ಸೆನ್ಸ್ ಎಲ್ಲಿ ಹೋಗುತ್ತೆ? ಸಿಗ್ನಲ್ ಬ್ರೈನಿಗೆ ಹೋಗುತ್ತೆ. ಸೊ ಬ್ರೈನ್ ವಾಪಸ್ ಸಿಗ್ನಲ್ ಏನ್ ಮಾಡುತ್ತೆ? ಹಿಂದ್ ತಗೋಬೇಕಂತ ಸೂಚನೆ ಕೊಡುತ್ತೆ. ಸೊ ಅದನ್ನೇ ನಾವೇನಂತೀವಿ? ರೆಸ್ಪಾನ್ಸಿವ್ನೆಸ್ ಅಂತ ಹೇಳಿ ಕೊಡ್ತೀವಿ. ಕ್ಲಿಯರ್? ಸೊ ಏನಂತೀವಿ? ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. So next character is reproduction. ಸೊ ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ. ಸೊ ಅನಿಮಲ್ಸ್ ಅಲ್ಲಿ ಎರಡು ರೀತಿಯಾದ ಸಂತಾನೋತ್ಪತ್ತಿನೂ ನೋಡ್ತೀವಿ. ಅಸೆಕ್ಷುವಲ್ ಟೈಪ್ ಅಂಡ್ ಸೆಕ್ಷುವಲ್ ಟೈಪ್. ಸೊ ಅಸೆಕ್ಷುವಲ್ ಅಂದ್ರೆ ಸಿಂಗಲ್ ಪೇರೆಂಟ್ ಹ್ಯಾವ್ ಅ ಕೆಪಾಸಿಟಿ ಟು ಪ್ರೊಡ್ಯೂಸ್ ದಿ ಆಫ್ಸ್ಪ್ರಿಂಗ್. ಸೊ ಒಂದೇ ಪೇರೆಂಟ್ ಇಂದ ಏನಾಗ್ತದ? ಆಫ್ಸ್ಪ್ರಿಂಗ್ ನ ಪ್ರೊಡ್ಯೂಸ್ ಮಾಡಬಹುದು. ಅದನ್ನ ಅಸೆಕ್ಷುವಲ್ ಅಂತ ಹೇಳಿ ಕರಿತೀವಿ. ಯೂಶುವಲಿ asexual mode of reproduction seen in lower animals.
ಸೊ ಪ್ರಿಮಿಟಿವ್ ಅನಿಮಲ್ಸ್ ಅಲ್ಲಿ ಏನ್ ನೋಡ್ತೀವಿ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ನ ನೋಡ್ತೀವಿ. ಸೊ ಕೆಲವೊಂದ್ರಲ್ಲಿ ಸೆಕ್ಷುವಲ್ ಇರುತ್ತೆ, ಅಸೆಕ್ಷುವಲ್ ಇರುತ್ತೆ ಲೋವರ್ ಆರ್ಗ್ಯಾನಿಸಮ್ ಅಲ್ಲಿ. ಓಕೆ, ಸೆಕ್ಷುವಲ್ ಅಂತ ಬಂದಾಗ ದೇ ಆರ್ ಸೀನ್ ಇನ್ ದಿ ಹೈಯರ್ ಅನಿಮಲ್ಸ್. ಸೊ ಹೈಯರ್ ಅನಿಮಲ್ಸ್ ಲಿ ಸ್ಟ್ರಿಕ್ಟ್ಲಿ ಏನಿರುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇರುತ್ತೆ. ಲೋವರ್ ಅನಿಮಲ್ಸ್ ನಲ್ಲಿ ಎರಡು ಇರ್ಬೋದು, ಅಸೆಕ್ಷುವಲ್ ಇರ್ಬೋದು, ಸೆಕ್ಷುವಲ್ ಕಂಡು ಬರುತ್ತೆ. ಆದ್ರೆ ಹೈಯರ್ ಅನಿಮಲ್ಸ್ ಅಂತ ಬಂದಾಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾತ್ರ ನೋಡ್ತೀವಿ. ಕ್ಲಿಯರ್? ಸೊ ದೀಸ್ ಆರ್ ದಿ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಅನಿಮಲ್ ಕಿಂಗ್ಡಮ್. So next is basis of classification. ಸೊ ಈ ಅನಿಮಲ್ ಕಿಂಗ್ಡಮ್ ನ ಮತ್ತೆ ಕ್ಲಾಸಿಫೈ ಮಾಡ್ತಾರೆ ಡಿಫ್ರೆಂಟ್ ಫೈಲಮ್ ಅಲ್ಲಿ. ಕ್ಲಿಯರಾ? ಸೊ ಈ ಡಿಫ್ರೆಂಟ್ ಅನಿಮಲ್ ಕಿಂಗ್ಡಮ್ ನ ಫರ್ದರ್ ಕ್ಲಾಸಿಫೈ ಮಾಡ್ಬೇಕಾದ್ರೆ ಯಾವ್ಯಾವ ಕ್ಯಾರೆಕ್ಟರ್ ನ ಆಧಾರವಾಗಿ ಇಟ್ಕೊಂಡು ಅದನ್ನ ಕ್ಲಾಸಿಫೈ ಮಾಡ್ತಾರೆ. ಸೊ ಯಾವ್ಯಾವ ಗುಣಲಕ್ಷಣಗಳ ಆಧಾರದ ಮೇಲೆ ಅನಿಮಲ್ಸ್ ನ ಡಿವೈಡ್ ಅಥವಾ ಕ್ಲಾಸಿಫೈ ಮಾಡ್ತೀವೋ ಅದನ್ನೇನಂತೀವಿ, ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಆರ್ ದೋಸ್ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್? ಫಸ್ಟ್ ಒನ್, ಲೆವೆಲ್ ಆಫ್ ಆರ್ಗನೈಸೇಷನ್, or it is also called as arrangement of cells. Second one, body plan or symmetry. Third one, body cavity or coelom. Fourth, body wall. Fifth, segmentation. Sixth, cephalization. And notochord. So these are the basis of classification. So first you have level of organization, or also called as arrangement of cells, body plan or body symmetry, body cavity or body coelom, body wall, segmentation, cephalization and notochord. So these are the basis of classification. Based on these characters, animal kingdom is classified. So in next video dalli ನಾವು ಒಂದೊಂದೇ in detail ಆಗಿ ಸ್ಟಡಿ ಮಾಡ್ತೀವಿ. ಕ್ಲಿಯರ್?